ಈ ನಡುವೆ ಜಯಂತ್ ಅಂತಕ್ಕಂಥ ಜಯಂತ್ ಅಂತಕ್ಕಂಥ ಒಬ್ಬ ದೂರುದಾರ ಇವತ್ತು ಬೆಳ್ತಂಗಡಿ ಠಾಣೆಗೆ ಆಗಮಿಸಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಇನ್ನೊಂದು ದೂರು ದಾಖಲಾಗಿದೆ. ಏನಿದು ಅಂತಂದ್ರೆ 2010ರ ಕೊಲೆ ಪ್ರಕರಣ ಸಂಬಂಧ SITಗೆ ದೂರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಾಮಾಜಿಕ ಹೋರಾಟಗಾರ ಜಯಂತ್ ದೂರನ್ನ ಸಲ್ಲಿಸಿರುವಂಥದ್ದು. 35ರಿಂದ 40 ವಯಸ್ಸಿನ ಮಹಿಳೆಯ ಕೊಲೆ ಆಗಿದೆ ಅಂತಕ್ಕಂಥದ್ದು ಆತನ ಆರೋಪ. ಲಾಡ್ಜ್ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿತ್ತು ಮಹಿಳೆಯ ಮೃತದೇಹ. ಕೊಲೆಯಾದ ಒಂದೇ ದಿನದಲ್ಲಿ ದಫನ್ ಮಾಡಿದ್ದಾರೆ ಅಂತ ಈತನ ಆರೋಪ. ಅಪರಿಚಿತ ಶವವನ್ನ ವಿಲೇವಾರಿ ಮಾಡಿದ್ದು ಯಾಕೆ? RTI ಮೂಲಕ ದಾಖಲೆಯನ್ನ ಪಡೆದು ಠಾಣೆಗೆ ಬಂದಿದ್ದಾರೆ ಜಯಂತ್. ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ದೂರು ಈಗ ದಾಖಲಾಗಿದೆ. ಅವರು ಹೇಳೋ ಪ್ರಕಾರ 2010ರಲ್ಲಿ 35ರಿಂದ 40 ವಯಸ್ಸಿನ ಮಹಿಳೆಯ ಕೊಲೆಯಾಗಿತ್ತು. ಆತುರಾತುರದಲ್ಲಿ ದೇಹವನ್ನು ದಫನ್ ಮಾಡಿದ್ರು. ಈ ಹಿಂದೆ ಒಂದು ಬಾಲಕಿಯ ಶವವನ್ನು ಹೂತಿದ್ದು ನಾನು ನೋಡಿದ್ದೆ ಅಂತ ಈತ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗ ಮತ್ತೊಂದು ದೂರನ್ನು ದಾಖಲು ಮಾಡಿದ್ದಾರೆ ಮಹಿಳೆಯ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು 4/8/2025 13ರಿಂದ 15 ವರ್ಷದ ಒಂದು ಹೆಣ್ಣು ಮಗಳನ್ನು ಊತಾಕಿರೋ ವಿಷಯಕ್ಕೆ ಸಂಬಂಧಿಸಿ ದೂರು ನೀಡಿದೆ SIT ಅವರಿಗೆ ತನಿಖೆ ನಡೆಸಿ ಅಂತೇಳಿ. ಯಾರೋ ಒಬ್ಬರ ಅಧಿಕಾರಿಯೋ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ಕೊಟ್ಟಿದೆ ಸರ್. ಅದರ ತನಿಖೆ ನಡೀತಾ ಇದೆ. ಅದರ ಪ್ರಕಾರವಾಗಿ ನನ್ನ ಕರೆಸಿ ನನ್ನ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ. ಅದರಂತೆ ನಾನು ಮಾಹಿತಿ ಕೊಟ್ಟಿದ್ದೇವೆ. ಒಂದು 2-3 ಅವರು ಮಾಹಿತಿ ತಗೊಂಡು ಎಲ್ಲವನ್ನು ಕೊಟ್ಟೆ ಸರ್. ಅಂಥ ಸಂದರ್ಭದಲ್ಲಿ ನಾನು ಯಾರು ಅದರ ಇದ್ದರು ಅವರ ಎಂಕ್ವೈರಿ ಮಾಡಲಿಕ್ಕೋಸ್ಕರ ಅವರ ವಿವರವನ್ನು ಕೊಟ್ಟಿದ್ದಾರೆ. ಅದರಂತೆ ಅವರನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತಿಳಿದು ಅವರ ಮನೆಯೆಲ್ಲ ಹೋಗಿ ಮನೆಗೂ ಹೋಗಿ ಮಾಹಿತಿಯನ್ನು ತಿಳಿದ ನಂತರ ಸ್ಥಳಕ್ಕೆ ಒಬ್ಬೊಬ್ಬರನ್ನ ಕರ್ಕೊಂಡು ಹೋದರು. ಫಸ್ಟಿಗೆ ಒಬ್ಬರು, ಆ ನಂತರ ಒಬ್ಬರನ್ನ ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗಿ ಸ್ಥಳವನ್ನು ನೋಡಿ ಬಂದರು. ಆ ನಂತರ ಗುರುವಾರ ಸಾಯಂಕಾಲ ನನಗೆ ಕರೆದು ಮಾಜರು ಮಾಡಬೇಕು, ಸ್ಥಳ ಮಾಜರು ಮಾಡಬೇಕಿತ್ತು. ಸ್ಥಳ ಮಾಜರನ್ನು ಮಾಡಿದ್ದಾರೆ, ಎಲ್ಲ ಮಾಡಿ ಬಂದಿದ್ದಾರೆ. ಇನ್ನು ಯಾವಾಗ ಗೊತ್ತಿಲ್ಲ, ಅವರು ಟೈಮ್ ಕೊಟ್ಟರೆ ಅವತ್ತು ನಾನು ಒಟ್ಟಿಗೆ ಹೋಗಿ